ಇದು ನೆಟ್ಟು ಉಂಟಲ್ಲ ಒಂದು 5-6 ದಿವಸ ಆಗುವಾಗ ಸತ್ತೇ ಹೋಗಿತ್ತು, ಫುಲ್ ಅಂದರೆ ಫುಲ್ಲು ಸತ್ತು ಹೋಗಿತ್ತು. ಸೊ ನೋಡಿ ಅಂತ ಯಾವ ರೀತಿಯಾಗಿದೆ ಅಂತ ನೀವೀಗ ನೋಡ್ತಿರ್ಬೋದು, ಯಾವ ರೀತಿ ಬಿದ್ದೋಗಿದೆ ಅಂತ. ನೋಡಲಿಕ್ಕೆ ಉಂಟಲ್ಲ ತುಂಬ ತುಂಬ ಬೇಜಾರಾಗ್ತಾ ಉಂಟು ಇದನ್ನು. ಅಯ್ಯೋ ನೋಡಿ ಹೇಗೆ ಬಂದಿದೆ ಅಂತ. ಎಷ್ಟೊಂದು ಹೂವಾಗಿದೆ ನೋಡಿ ಅಂದರೆ ತುಂಬ ತುಂಬ ಕ್ಯೂಟಾಗಿ ಕಾಣ್ತಾ ಉಂಟು, ತುಂಬ ಹೂವಾಗಿದೆ. ಹೆಲೋ ವ್ಯೂವರ್ಸ್, ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಸ್ವಲ್ಪ ಕೆಲಸ ಎಲ್ಲ ಇಲ್ಲಲ್ಲ, ಮಗುದೆಲ್ಲ ಕೆಲಸ ಎಲ್ಲ ಆದ್ರಿಂದ ಸ್ವಲ್ಪ ಫ್ರೀ ಇರ್ತೀನಿ. ಹಾಗೆ ಸ್ವಲ್ಪ ಅಂದರೆ ಮಳೆ ಕೂಡ ಕಮ್ಮಿ, ಸ್ವಲ್ಪ ಗಿಡನೆಲ್ಲ ನಾನು ಬೆಳೆಸ್ತಾ ಬರ್ತಾ ಇದ್ದೇನೆ. ಒಂದು ಎಂತ ಹೇಳೋದು, ಇದರದ್ದು ಟೊಮೆಟೊದು ಸ್ವಲ್ಪ ಇದಾಕಿದ್ದೇನೆ, ಗಿಡ ಆಗಲಿ ಅಂತ. ಟೊಮೆಟೊದು ಬೀಜ ಹಾಕಿದ್ದೇನೆ ಗಿಡ ಆಗಲಿ ಅಂತ, ಫಸ್ಟ್ ಟೈಮ್ ಹಾಕೋದು. ಸೊ ಹೇಗೆ ಬಂದಿದೆ ಅಂತ ನೋಡೋಣ. ಮೊನ್ನೆಯಿಂದ ಸ್ವಲ್ಪ ಜಾಸ್ತಿ ಮಳೆ, ತುಂಬ ಮಳೆ ಇತ್ತು. ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ. ಟೊಮೆಟೊ ಗಿಡಕ್ಕೆ ಜಾಸ್ತಿ ನೀರು ಕೂಡ ಆಗಬಾರ್ದಲ್ಲ, ಸೊ ಹಾಗೆ ನಾನು ಸ್ವಲ್ಪ ಈಚೆನೇ ನೆಟ್ಟಿದ್ದೇನೆ, ನೀರು ಜಾಸ್ತಿ ಬೀಳದ ಇದರಲ್ಲಿ. ಅಡಿಕೆದು ಮರ ಉಂಟು, ಅದರ ಅಡಿಯಲ್ಲಿ ನೆಟ್ಟಿದ್ದೇನೆ. ನೋಡೋಣ, ಒಂದು ಚಿಕ್ಕದುಂಟಲ್ಲ ಗಿಡ ಆಗಿತ್ತು ಮನೆ ಹತ್ತಿರನೇ, ಸೊ ಅದನ್ನು ತಂದು ಈ ಬುಡದಲ್ಲೇ ನೆಟ್ಟಿದ್ದೇನೆ. ಸೊ ಹೇಗಾಗಿದೆ, ನಾನು ಟೊಮೆಟೊ ಬೀಜ ಹಾಕಿದ್ದು ಹೇಗೆ ಬಂದಿದೆ, ಗಿಡ ಬಂದಿದೆ ಇಲ್ವಾ ಅಂತ ನೋಡೋಣ. ಮೊನ್ನೆ ಹಾಕಿದ್ದೇನೆ, ಮೊನ್ನೆ ಸ್ವಲ್ಪ ಚಿಗುರು ಥರ ಬಂದಿತ್ತು, ಮತ್ತು ನೋಡಲಿಕ್ಕೆ ಬರಲಿಲ್ಲ, ಯಾಕಂದರೆ ಮಳೆ ಕೂಡ ಜಾಸ್ತಿ ಇತ್ತಲ್ಲ. ಸೊ ಹಾಗೆ ಮತ್ತೆ ನೋಡಲಿಕ್ಕೆ ಕೂಡ ಬರಲಿಲ್ಲ ಈಚೆ ಸೈಡು. ಹಾಗೆ ಇವತ್ತು ನೋಡೋಣ ಅಂತ ಬಂದೆ. ಸ್ವಲ್ಪ ಬಿಸಿಲು ಕೂಡ ಆಯಿತು, ಮಗು ಕೂಡ ಮಲಗಿದ್ದಾನೆ. ಸೊ ಅವನಿದ್ದರೆ ಅವನ ಹತ್ತಿರನೇ ಆಗ್ತದೆ, ಅದಕ್ಕೆ ಅವನು ಮಲಗಿದ ಇದರಲ್ಲಿ ಸ್ವಲ್ಪ ಅವನು ಮಲಗಿದ್ದಾನಲ್ಲ, ಹಾಗೆ ಟೊಮೆಟೊ ಗಿಡ ನೋಡ್ಕೊಂಡು ಬರೋಣ ಅಂತ ಇಲ್ಲಿಗೆ ಬಂದೆ. ನೋಡಿ ಹೇಗೆ ಬಂದಿದೆ. ನಾನು ಹೇಳಿದ್ದಲ್ಲ ನಿಮಗೆ, ಮನೆ ಹತ್ತಿರನೇ ಇದ್ದಂಥ ಒಂದು ಗಿಡ ನಾನು ತಂದು ನೆಟ್ಟಿದ್ದೇನೆ ಅಂತ. ಅದಕ್ಕೆ ಇಷ್ಟು ಚಿಕ್ಕಿತ್ತು ಗಿಡ. ಇಷ್ಟು ಚಿಕ್ಕಿರುವಾಗ ನಾನೊಂದು ಕೋಲನ್ನು ಇಟ್ಟು ಅದಕ್ಕೆ ಸಪೋರ್ಟಿವ್ ಆಗಿ ಇಟ್ಟು ಇಲ್ಲಿ ಕಟ್ಟಿ ಬಿಟ್ಟಿದ್ದೆ. ಸೊ ಮಳೆ ಕೂಡ ಬಂದಿದ್ದರಿಂದ, ಜಾಸ್ತಿ ಗಾಳಿ ಇದ್ದಿದ್ದರಿಂದ, ಇದು ಸಪೋರ್ಟ್ ಇದ್ದಿದ್ದರಿಂದ ತುಂಬ ಒಳ್ಳೆಯದಾಯಿತು. ಇದಕ್ಕೆ ಇಲ್ಲದಿದ್ರೆ ಉಂಟಲ್ಲ ಹೋಗ್ತಿತ್ತು ಈ ಗಿಡ, ನನಗೆ ಸಿಗಲಿಕ್ಕೆ ಇರಲಿಲ್ಲ. ಸೊ ಈಗ ನೋಡಿ ಅಂತ ಎಷ್ಟು ಒಳ್ಳೆಯದಾಗಿದೆ, ತುಂಬ ಒಳ್ಳೆಯದಾಗಿ ಬಂದಿದೆ. ಸೊ ಅಡಿಕೆದು ಬುಡದಲ್ಲಿ ನಾನು ನೆಟ್ಟದ್ದು, ಜಾಸ್ತಿ ನೀರು ಕೂಡ ನಿಲ್ಲೋದಿಲ್ಲ ಇದರಲ್ಲಿ, ಸೊ ಜಾಸ್ತಿ ನೀರು ಕೂಡ ಬೀಳೋದಿಲ್ಲ. ಹಾಗೆ ಇಲ್ಲಿ ನೆಟ್ಟಿದ್ದೆ, ತುಂಬ ಒಳ್ಳೆಯದಾಗಿ ಬಂದಿದೆ ಗಿಡ. ನೀವು ನೋಡ್ತಿರ್ಬೋದು, ಈ ಚಿಗುರು ಮತ್ತೆ ಬಂದದ್ದು. ನಾನು ನೆಟ್ಟ ನಂತರ ಬರಲಿಲ್ಲ ಈಚೆ ಸೈಡ್, ಯಾಕಂದ್ರೆ ತುಂಬ ಮಳೆ ಜೋರಿತ್ತು, ಹಾಗೆ ಈಚೆ ಸೈಡ್ ಬರಲಿಕ್ಕಾಗಲಿಲ್ಲ ನನಗೆ. ಸೊ ಇನ್ನು ನಾನು ಟೊಮೆಟೊದು ಬೀಜ ಹಾಕಿದ್ದು ಇಲ್ಲಿ, ಆಯಿತಾ, ಇಲ್ಲಿ ಹಾಕಿದ್ದೇನೆ ನೋಡಿ. ಇದು ಕೂಡ ತುಂಬ ಒಳ್ಳೆಯದಾಗಿ ಬಂದಿದೆ. ಬುಡದಲ್ಲಿ ಎಲ್ಲ ಬೇರೆ ಗಿಡ ಸಹ ಉಂಟು, ಬೇರೆ ಗಿಡ ಕೂಡ ಉಂಟು. ಆದರೆ ಈ ಗಿಡ ಉಂಟಲ್ಲ, ಇಷ್ಟು ಗಿಡ ಉಂಟಲ್ಲ, ನಾನು ಟೊಮೆಟೊ ಬೀಜ ಆಗಿತ್ತಂಥ ಗಿಡ. ಸೊ ಒಳ್ಳೆಯದಾಗಿ ಬಂದಿದೆ. ನಾನು ಅಂದ್ಕೊಂಡೆ ಮಳೆ ಜಾಸ್ತಿ ಇದ್ದಿದ್ದರಿಂದ ಇದು ಬರೋದಿಲ್ಲ ಅಂತ ನನಗೆ ಡೌಟ್ ಇತ್ತು, ಗಿಡ ಬರ್ತದಾ ಇಲ್ವಾ ಅಂತ. ಸೊ ಬಂದಿದೆ. ಮತ್ತು ಇಲ್ಲಿ ಕೂಡ ಹಾಕಿದೆ ನೋಡಿ, ಇಲ್ಲಿ ನೋಡಿ ಎಷ್ಟು ಒಳ್ಳೆಯದಾಗಿ ಬಂದಿದೆ ಅಂತ ನಿಮಗೆ ಕಾಣ್ತಿರ್ಬೋದು. ಈ ಲೈನಲ್ಲಿ ಎಷ್ಟು ಬೀಜನ ಹಾಕಿ ಬಿಟ್ಟಿದ್ದೆ ಟೊಮೆಟೊದು, ತುಂಬ ಒಳ್ಳೆಯದಾಗಿ ಗ್ರೋ ಆಗಿದೆ. ಇನ್ನು ಇದನ್ನು ನೋಡಬೇಕು ಬೇರೆ ನೆಡೋದಾ ಎಂತ, ಸ್ವಲ್ಪ ದೊಡ್ಡದಾಗಲಿ ಆನಂತರ ನೋಡೋಣ. ಉಳಿದ್ರೆ ಇನ್ನೂ ಸಹ ಜೋರು ಮಳೆಯೆಲ್ಲ ಉಂಟಂತ ಹೇಳ್ತಿದ್ದಾರೆ, ಇನ್ನು ಗೊತ್ತಿಲ್ಲ. ಜೋರು ಮಳೆ ಇದ್ದರೆ ಉಂಟಲ್ಲ ಹಾಲಾಗ್ತದಲ್ಲ ಟೊಮೆಟೊದು ಗಿಡ. ಸೊ ಹಾಗೆ ಇಲ್ಲಿ ನೋಡೋಣ, ಇನ್ನು ಸ್ವಲ್ಪ ದಿವಸ ಆದ ನಂತರ ಹೇಗೆ ಬರ್ತದೆ ಅಂತ. ಅದು ದೊಡ್ಡದಾಗಿದೆ, ಅದು ಏನೂ ಆಗಲಿಕ್ಕಿಲ್ಲ. ಇದು ನೋಡೋಣ, ತುಂಬ ಒಟ್ಟೊಟ್ಟಿಗೆ ಉಂಟಲ್ಲ ಗಿಡ ಎಲ್ಲ. ಸೊ ದೊಡ್ಡದಾದ ನಂತರ ಬೇರೆ ನೆಡ್ಬೋದು, ಬೇರೆ ಕಡೆ ನೆಡೋಣ, ಸಪ್ರೇಟ್ ಮಾಡಿ ನೋಡೋಣ ಹೇಗೆ ಬರ್ತದಂತ. ನಾನು ನಿಮಗೆ ತೋರಿಸ್ತೇನೆ, ಉಳಿದ್ರೆ ತೋರಿಸ್ತೇನೆ. ಇನ್ನು ಗಿಡದ್ದು ಹೇಳಲಿಕ್ಕಾಗೋದಿಲ್ಲ, ಇಷ್ಟು ಚಿಕ್ಕ ಗಿಡ ಉಳಿತದಿಲ್ವಾ ಅಂತ. ಜೋರು ಮಳೆ ಎಲ್ಲ ಬಂದರೆ ಕೊಳ್ತೋಗುವ ಸಾಧ್ಯತೆ ಕೂಡ ಉಂಟು. ಸೊ ಹಾಗೆ ನೋಡೋಣ.
ಗಿಡ ಉಳಿದ್ರೆ ನಾನು ಕೂಡ ಟೊಮೆಟೊ ಹಾರ್ವೆಸ್ಟಿಂಗ್ ಮಾಡ್ಬೋದಾ ಅಂತ. ನನಗೆ ತುಂಬ ಇಷ್ಟ ಟೊಮೆಟೊ ಎಲ್ಲ ಹಾರ್ವೆಸ್ಟ್ ಮಾಡಬೇಕಂತ, ಚಿಕ್ಕದಿಂದ ಸಹ ತುಂಬ ಇಷ್ಟ. ಆದರೆ ನನಗೆ ಆಸಕ್ತಿ ಉಂಟು, ನೆಡಬೇಕು, ಮಾಡಬೇಕು, ಗ್ರೋ ಮಾಡಬೇಕಂತ ತುಂಬ ಆಸಕ್ತಿ. ಆದರೆ ಉದಾಸೀನ ಜಾಸ್ತಿ ಅಂತ ಹೇಳ್ತೇವಲ್ಲ, ಹಾಗೆ ಉದಾಸೀನ ನನಗೆ ತುಂಬ ಜಾಸ್ತಿ. ಒಂದು ಕೆಲಸ ಮಾಡಬೇಕಾದ್ರೆ ತುಂಬ ಉದಾಸೀನ ಸ್ಟಾರ್ಟ್ ಆಗ್ತದೆ. ನೋಡೋಣ ಹೇಗೆ ಆಗ್ತದೆ ಅಂತ. ಹತ್ತಿರನೇ ಇವರು ನರ್ಸರಿಯವರು ಬಂದಿದ್ದರು ಗಾಡಿಯಲ್ಲಿ ಮಾಡಿಕೊಂಡು. ಸೊ ಹಾಗೆ ನಾನಿಲ್ಲಿ ವೈಟ್ ಸೇವಂತಿಗೆ ಹೂವನ್ನು ತಗೊಂಡೆ. ಆನಂತರ ಇದರಲ್ಲಿ 3 ಕಲರ್ದು ಗುಲಾಬಿ ಹೂವು ಆಗ್ತದಂತೆ, ರೆಡ್, ಆರೆಂಜ್ ಮತ್ತು ಪಿಂಕ್ ಅಂತ ಹೇಳಿದರು. ನೋಡಬೇಕು ಅದು ನಿಜವಾ ಸುಳ್ಳ ಅಂತ. ಸೊ ನೋಡೋಣ, ಇದರಲ್ಲಿ 3 ಥರದ್ದು ಹೂವು ಆಗ್ತಂತ ಹೇಳಿದ್ರು, ನನಗೆ ಗೊತ್ತಿಲ್ಲ ಏನಂತ. ಸೊ ಇದು 3 ಥರದ್ದು ಗುಲಾಬಿ ಹೂವು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಸೇವಂತಿಗೆ, ಮತ್ತು ಇಲ್ಲಿ ಅಡಿಕೆದು ಗಿಡ ತಗೊಂಡಿದ್ದೀವಿ. ಅಡಿಕೆ ನೆಟ್ಟೋಣ ಅಂತ 3 ಗಿಡನ ತಗೊಂಡಿದ್ದೇವೆ. ಸೊ ಮಣ್ಣು ಕೂಡ ಉಂಟು, ಕೆಂಪು ಮಣ್ಣು ಕೂಡ ಉಂಟು, ರೆಡಿ ಮಾಡಿಟ್ಟಿದ್ದೀನಿ. ಈಗ ನೆಡಬೇಕು. ಇದು ಸೇವಂತಿಗೆ ಮತ್ತು ಗುಲಾಬಿ ಹೂವನ್ನು ನೆಡಬೇಕು. ಸೇವಂತಿಗೆ ಹೂವನ್ನು ಚಟ್ಟಿಯಲ್ಲಿ ನೆಡೋಣ ಅಂತ ಅಂದ್ಕೊಂಡಿದ್ದೇನೆ. ನೋಡೋಣ ಯಾವುದರಲ್ಲಿ ನೆಟ್ಟುದಂತ. ಎಷ್ಟೊಂದು ಹೂವಾಗಿದೆ ನೋಡಿ, ಅಂದರೆ ತುಂಬ ಕ್ಯೂಟಾಗಿ ಕಾಣ್ತಾ ಉಂಟು. ತುಂಬ ಹೂವಾಗಿದೆ ಒಂದು ಚಟ್ಟಿಯಲ್ಲಿ ಅಂತ ಹೇಳಿದರೆ. ತುಂಬ ಎಷ್ಟು ಹೂವಾಗಿದೆ ನೋಡಿ, ಫುಲ್ಲು ಚಟ್ಟಿ ಹೂ ಥರನೇ ಕಾಣ್ತಾ ಉಂಟು. ಫುಲ್ಲು ಚಟ್ಟಿ ಉಂಟಲ್ಲ, ಹೂವೇ ತುಂಬ ಹೋಗಿದೆ. ಇನ್ನೂ ಕೂಡ ಇಲ್ಲಿ ಮೊಗ್ಗೆಲ್ಲ ಉಂಟು, ಇದು ಕೂಡ ಅರಳಬೇಕು ಇನ್ನು. ತುಂಬ ಅಂದರೆ ತುಂಬ ಉಂಟು. ನನಗೆ ಈ ಥರ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಇಷ್ಟು ಚಿಕ್ಕ ಗಿಡದಲ್ಲಿ ಎಷ್ಟೊಂದು ಹೂ ಆಗಿದೆ. ತೋಟದ ಬದಿಯಲ್ಲಿ ಉಂಟಲ್ಲ, ತುಂಬ ಒಳ್ಳೆ ಗಾಳಿ ಕೂಡ ಬರ್ತಾ ಉಂಟು. ನಿಂತ್ಕೊಳ್ಳಿಕ್ಕೆ ಸಹ ತುಂಬ ಖುಷಿ ಆಗ್ತದೆ, ಒಂದು ಫ್ರೆಶ್ ಫೀಲಿಂಗ್ ಬರ್ತದೆ. ತೋಟದ ಹತ್ತಿರ ಬಂದು ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದರೆ ತುಂಬ ಖುಷಿ ಆಗ್ತದೆ. ಇದು ನಾವು ಮೊನ್ನೆ ತಂದಂತಹ, ಅಂದರೆ ಮೊನ್ನೆ ನರ್ಸರಿಯವರು ಬಂದಿದ್ದರು ಮನೆ ಹತ್ತಿರನೇ. ಸೊ ಹಾಗೆ 3 ಅಡಿಕೆದು ಗಿಡ ತಗೊಂಡಿದ್ದೇವಲ್ಲ ಅದನ್ನು ಇಲ್ಲಿ 3 ಅಡಿಕೆದು ಗಿಡ ತಗೊಂಡಿದ್ದೇವಲ್ಲ ಅದನ್ನು ಇಲ್ಲಿ ನನ್ನ ತಮ್ಮ ನೆಟ್ಟಿದ್ದಾನೆ ನೋಡಿ. 3 ಗಿಡನ ಈ ಥರ ಇದು ಮಾಡಿ ನೆಟ್ಟಿದ್ದಾನೆ. ನೋಡೋಣ ಈಗ ಎಷ್ಟು ಚೆಂದಾಗಿ ಬರ್ತದಂತ. ಇದು ನೋಡಿ ಅಂತ, ಇದು ತುಂಬ ಮಿರಾಕಲ್ ಅಂತ ಹೇಳಿದರೆ ಮಿರಾಕಲ್. ಯಾಕಂತ ಹೇಳಿದರೆ ಇದು ಉಂಟಲ್ಲ, ನಂದು ಸೀಮಂತ ಇತ್ತಲ್ಲ, ಆವಾಗ ನನ್ನ ಕೈಯಲ್ಲಿ ಒಂದು ಅಡಿಕೆ ಕೊಟ್ಟಿರ್ತಾರೆ ಆಯಿತಾ. ಆ ಅಡಿಕೆನ ನಾವು ಇಲ್ಲಿ ತಂದು ಒಂದು ಬುಡದಲ್ಲಿ ಹಾಕಿ ಅದರದ್ದು ಸಸಿ ಬರ್ತದಂತ ನೋಡಬೇಕು. ಸೊ ನನ್ನದು ಸಸಿ ಬಂದಿತ್ತು, ಅಡಿಕೆ ಇದು ಆಚೆ ನಾನು ಆಗ ತೋರಿಸಿದ್ದೆಲ್ಲ ಟೊಮೆಟೊ ಗಿಡದ ಹತ್ತಿರ ನನ್ನ ತಮ್ಮ ಇದು ಮಾಡಿದ್ದ. ಸೊ ಆವಾಗ ಸಸಿ ಬಂದಿತ್ತಾಯ್ತಾ. ಆ ಸಸಿ ಏನಾಗಿತ್ತಂತ ಹೇಳಿದರೆ ಚಿಕ್ಕದಿತ್ತು. ನನ್ನ ತಮ್ಮ ಎಂತ ಮಾಡಿದಂತೇಳಿದರೆ, ತೆಂಗಿನ ಕಟ್ಟೆ ಕಟ್ಟಲಿಕ್ಕೆ ಬರ್ತಾರಲ್ಲ, ಮೊನ್ನೆ ಬಂದಿದ್ರಲ್ಲ ಎಲ್ಲ ತೆಂಗಿನ ಕಟ್ಟೆ ಎಲ್ಲ ಕಟ್ಟಿ ಹೋಗಿದ್ರಲ್ಲ, ಅವರ ಹತ್ರ ಹೇಳಿದ್ದ ಇದನ್ನು ಸ್ವಲ್ಪ ಸೈಡಲ್ಲಿ ಹೋಗಿ ಬೇರೆ ಇದು ಮಾಡಿ ನೆಡಿ ಅಂತ ಹೇಳಿದ್ದ. ಸೊ ಅವರು ಎಂತ ಮಾಡಿದರು, ಅದನ್ನು ತಂದು ಇಲ್ಲಿ ನೆಟ್ಟಿದ್ದಾರೆ. ಇದು ನೆಟ್ಟು ಉಂಟಲ್ಲ, ಒಂದು 5-6 ದಿವಸ ಆಗುವಾಗ ಸತ್ತೇ ಹೋಗಿತ್ತು. ಫುಲ್ಲು ಸತ್ತು ಹೋಗಿತ್ತು. ಇದು ನೋಡ್ತಿರ್ಬೋದು ನೀವು, ಈ ಥರ ಆಗಿ ಎಲ್ಲ ಗಿಡ ಚಿಗುರೆಲ್ಲ ಎಂತ ಸೇರಲಿಲ್ಲ. ನಾನು ಅಂದ್ಕೊಂಡಿದ್ದು ಸತ್ತೇ ಹೋಯ್ತು. ಅಮ್ಮ ಸಹ ಅಂದ್ಕೊಂಡ್ರು ಇದು ಸತ್ತೋಯ್ತು. ಯಾಕಂತ ಹೇಳಿದರೆ ಇದು ಚಿಕ್ಕಿದ್ದಾಗನೇ ತಂದು ನೆಟ್ಟದಲ್ಲ, ಸೊ ಹಾಗೆ ಸತ್ತೋಗಿತ್ತು ಅಂತ ನನ್ನ ಅಮ್ಮ ಹೇಳಿದರು. ಇನ್ನೂ ಆಗಲಿಕ್ಕಿಲ್ಲ, ಅದರದ್ದು ಆಸೆನೇ ಬಿಡಬೇಕಂತ. ಇವತ್ತು ನಾನು ಅಂದರೆ ನನಗೇ ಸ್ವಲ್ಪ ಆಶ್ಚರ್ಯ ಆಯಿತು. ಯಾಕಂತ ಹೇಳಿದರೆ ನಾನಿಲ್ಲಿ ಮೊನ್ನೆಯಿಂದ ಬರ್ತಿದ್ದೀನಿ, ನಾನು ಇದನ್ನು ನೋಡಲೇ ಇಲ್ಲ. ನಾನು ಅಂದರೆ ಸತ್ತೋಯ್ತು ಅಂತ ಅಂದ್ಕೊಂಡೆ. ಈ ಗಿಡ ನೋಡಿ ಅಂತ ಎಷ್ಟು ಒಳ್ಳೆಯದಾಗಿ ಪುನಃ ಚಿಗುರ್ತಾ ಉಂಟಂತ. ಸೊ ಇದಕ್ಕೆ ಹೇಳೋದು, ನಾವು ಒಮ್ಮೆ ಹೋಯಿತು ಅಂತ ಅಂದ್ಕೊಂಡ್ರೆ ಅದು ಬರುವ ಚಾನ್ಸಸ್ ಕೂಡ ತುಂಬ ಅಂದರೆ ತುಂಬ ಉಂಟಂತ ಇಲ್ಲಿ ಗೊತ್ತಾಗ್ತಾ ಉಂಟು. ಊಟ ಬರ್ತದೆ
ಹಾಕುಲ್ಲ 2 ಜನ ಆಯ್ತಾ ಒಂದೆರಡು ಐಕುಲು ಹೊರತು ಏಡು ಅಂಚಿನಿ ಸೊ ನೋಡಿ 3 ಹುಂಜಗಳುಂಟಲ್ಲ ಇಲ್ಲಿಗೇನೆ ಬರ್ತಾ ಉಂಟು. ಯಾಕಂತ ಹೇಳಿದರೆ ಅಲ್ಲಿ ಭತ್ತ ಉಂಟಲ್ಲ ನಮ್ಮದು ಗದ್ದೆಯಲ್ಲಿ, ಸೊ ಅದನ್ನು ತಿನ್ಲಿಕ್ಕಂತ ಬರ್ತಾ ಉಂಟು, ಮುನ್ನೆಯಿಂದ ಬರ್ತಿದೆ. ಸೊ ಅವರು ಕೂಡ ಎಷ್ಟಂತ ಕಂಟ್ರೋಲ್ ಮಾಡೋದು ಪಾಪ. ಕೂಡಿ ಹಾಕಲಿಕ್ಕೆ ಸಹ ಆಗೋದಿಲ್ಲ, ದಿವಸ ಕೂಡಿ ಹಾಕಿದರೂ ಸಹ ಅದಕ್ಕೂ ಕೂಡ ಇದು ಆಗೋದಿಲ್ಲಲ್ಲ ಒಳಗಡೆ ಕುತ್ಕೊಂಡು. ಸೊ ಹಾಗೆ ಅವರು ಬಿಡ್ತಾರೆ, ಬಿಟ್ಟ ತಕ್ಷಣ ಇಲ್ಲಿಗಿನ ಓಡ್ಕೊಂಡು ಬರ್ದು. ಯಾಕಂತ ಹೇಳಿದರೆ ನಮ್ಮ ಗದ್ದೆ ಅಲ್ಲಿ ಬದಿಯಲ್ಲೇ ಉಂಟಲ್ಲ, ಭತ್ತ ಎಲ್ಲ ಇದಾಗಿ ಹೋಗಿದೆ, ನೀವು ನೋಡ್ತಿರ್ಬೋದು. ಮಳೆ ಕೂಡ ಬಂದಿದ್ದರಿಂದ ಭತ್ತ ಕೊಯ್ಲಿಕ್ಕೆ ಸಹ ಆಗ್ತಿಲ್ಲ, ಅಷ್ಟು ಜೋರು ಮಳೆ ಬರ್ತಾ ಉಂಟು. ಸೊ ಇನ್ನು ಎಂತ ಮಾಡೋದು ಗೊತ್ತಿಲ್ಲ, ಭತ್ತ ಎಲ್ಲ ಹಾಳಾಗಿ ಹೋಗ್ತದ ಅಂತ, ಅಷ್ಟು ಜೋರು ಮಳೆ ಕೂಡ ಉಂಟು. ನೋಡಿ ಹೇಗೆ ಆಗಿದೆ ನೋಡಿ ಅಂತೆ ಗದ್ದೆ ನಮ್ಮದು ಹೇಗೆ ಆಗಿದೆ ಅಂತ ನೀವೇ ನೋಡಿ. ಮತ್ತು ಈ ಕೋಳಿಗಳೆಲ್ಲ ಬಂದು ಹಾಳು ಮಾಡೋದು ಬಿಡ್ತದ, ಅದಕ್ಕೂ ಒಳ್ಳೆಯದಾಗ್ತದೆ. ಎಲ್ಲ ಬಿದ್ದೋಗಿದೆ, ಇದನ್ನು ಹೇಗೆ ಮಿಷಿನಲ್ಲಿ ತೆಗಿಲಿಕ್ಕೆ ಸಹ ಆಗೋದಿಲ್ಲ. ಯಾಕಂತ ಹೇಳಿದರೆ ಈ ಥರ ಇದ್ದರೆ ಉಂಟಲ್ಲ, ಮಿಷಿನ್ ಕೂಡ ಹಾರ್ವೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಎಂತ ಮಾಡೋದು ಗೊತ್ತಾಗೋದಿಲ್ಲ. ಎಲ್ರದ್ದು ಸಹ ಹಾಗೇನಾಗಿದೆ. ಒಬ್ರದ್ದು ಸಹ ನಮ್ಮ ಮನೆ ಆಚೆ ಒಬ್ರದ್ದು ಸಹ ಗದ್ದೆ ಕೂಡ ಉಳುಮೆ ಇದು ಗದ್ದೆ ಯಾವುದು ಕೂಡ ಭತ್ತ ಏನು ಕೂಡ ಇನ್ನೂ ಕೊಯ್ಲಿಲ್ಲ. ಸೊ ತುಂಬ ಅಂದರೆ ತುಂಬ ಕಷ್ಟ ಈ ಸಲ ತುಂಬ ಲೇಟಲ್ಲ ಮಳೆ ಸ್ಟಾರ್ಟ್ ಆಗಿದ್ದು. ತುಂಬ ಒಳ್ಳೆಯದಾಗಿ ಬಂದಿತ್ತು ಭತ್ತ, ಆದರೆ ಈಗ ಈ ಮಳೆಯಿಂದ ಉಂಟಲ್ಲ ತುಂಬ ಅಂದರೆ ತುಂಬ ಹಾಳಾಗಿ ಹೋಗ್ತಾ ಉಂಟು. ಆಚೆ ಸೈಡ್ ನಮ್ಮದು ಗದ್ದೆ, ಈಚೆ ಸೈಡ್ ನನ್ನ ಅಜ್ಜಿದು ಗದ್ದೆ. ಸೊ ನೋಡಿ ಅಂತ ಯಾವ ರೀತಿಯಾಗಿದೆ ಅಂತ ನೀವೀಗ ನೋಡ್ತಿರ್ಬೋದು, ಯಾವ ರೀತಿ ಬಿದ್ದೋಗಿದೆ ಅಂತ. ನೋಡಲಿಕ್ಕೆ ಉಂಟಲ್ಲ ತುಂಬ ಬೇಜಾರಾಗ್ತಾ ಉಂಟು ಇದನ್ನು. ಅಂದರೆ ಅಷ್ಟು ಕಷ್ಟದಲ್ಲಿ ಉಳುಮೆ ಎಲ್ಲ ಮಾಡಿ ನೀರೆಲ್ಲ ಬಿಟ್ಟು ಈ ಥರ ಎಲ್ಲ ಆದರೆ ಉಂಟಲ್ಲ ಹೀಗೆ ಅನಿಸ್ಬೋದು. ನೋಡಲಿಕ್ಕೆ ನಾವು ಈ ಕೃಷಿ ಎಲ್ಲ ಮಾಡಿದರೆ ಉಂಟಲ್ಲ ಮಳೆ ಒಂದು ನಿಂತರೆ ಒಳ್ಳೆದಿತ್ತು. ಇವತ್ತು ಸ್ವಲ್ಪ ನೋಡ್ತಿರ್ಬೋದು, ಸ್ವಲ್ಪ ಓಕೆ ಆದರೂ ಕೂಡ ಉಂಟಲ್ಲ ಮಧ್ಯಾಹ್ನ ನಂತರ ಹೇಳಲಿಕ್ಕೆ ಆಗೋದಿಲ್ಲ. ಮೊನ್ನೆ ಸಹ ಹಾಕಿದೆ, ಮಧ್ಯಾಹ್ನ ನಂತರ ಫುಲ್ಲು ಜೋರು ಮಳೆ. ನಿನ್ನೆ ಬಿಡಲೇ ಇಲ್ಲ ಸ್ವಲ್ಪ ಕೂಡ ಮಳೆ ಕೂಡ. ಇವತ್ತು ಎಂತ ಮಾಡುವಂತ ಗೊತ್ತಾಗ್ತಿಲ್ಲ. ನೋಡಿ ಅಂತ ಯಾವ ರೀತಿಯಾಗಿದೆ ಅಂತ. ಈ ಕೋಳಿಗಳಿಗೆ ಒಳ್ಳೆಯದಾಗ್ತದೆ, ಅದು ಬಿಡುವುದಿಲ್ಲ, ಬಂದು ಈ ಗದ್ದೆಗೇ ಬರ್ತದೆ. ಏನು ಮಾಡೋದು ಅವುಗಳನ್ನು ಕೂಡ ಕಟ್ಟಿ ಹಾಕ್ಲಿಕ್ಕೆ ಆಗೋದಿಲ್ಲ ಯಾವಾಗಲೂ. ಅವರು ಕೂಡ ಎಷ್ಟು ಅಂತ ಕಾವಲು ಕಾಯೋದು, ನಾವು ಕೂಡ ಎಷ್ಟು ಅಂತ ಇದು ಮಾಡೋದು, ಏನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಮಗೆ ಮೇಯ್ನ್ ಅಂತ ಹೇಳಿದರೆ ಈ ಮಳೆರಾಯ ಬಿಡಬೇಕು ನಮಗೆ, ಇಲ್ಲದ್ರೆ ಈ ಭತ್ತನೆಲ್ಲ ಎಂತ ಮಾಡುವಂತ ಗೊತ್ತಾಗೋದಿಲ್ಲ, ಅಷ್ಟು ಇದಾಗಿ ಹೋಗಿದೆ. ಇರಲಿ, ಏನಾಗ್ತದೆ ಅಂತ ನೋಡೋಣ.